ಒಂದು ದಿವಸ ಶಿಕ್ಷಕ ವೃತ್ತಿಯನ್ನು ಮಾಡಿ ಶಿಕ್ಷಣ ಕ್ಷೇತ್ರಗಳನ್ನು ದಲ್ಲಿ ನನ್ನ ಕೈಲಾದ ಸೇವೆಯನ್ನು ಮಾಡಿದ್ದೇನೆ. ಹಾಗೆಯೇ ಆನಂತರ ಇದ್ರ ಮಧ್ಯದಲ್ಲಿ ಸಾಮಾಜಿಕ ಸೇವೆಯನ್ನು ಸಹ ಮಾಡ್ತಿದ್ದೆ. ಸಾಮಾಜಿಕ ಸೇವೆಯಲ್ಲಿ ಹೇಳಿದಾಗೆ ನಾವು ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಒಂದು ಸಮಾಜಮುಖಿ ಕಾರ್ಯ ಮಾಡಬೇಕು ಅಂತ ತೊಡಗಿಸ್ಕೊಂಡು ಎಲ್ಲರೂ ಸಹಕಾರ ಆಗಿ ನಾವು ಒಬ್ಬರೇ ಮಾಡೋಕ್ಕಾಗೋಲ್ಲ. ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ನಾವು ಕಿಕ್ಕೇರಿನಲ್ಲೇ ಒಂದು ಹಳೆಯ ಸುಮಾರು 1880ರಲ್ಲಿ ಒಂದು ಹಣವ ಕೊಟ್ಟಂಥ ಒಂದು ಸಂಸ್ಥೆ ಚೌಲ್ಟ್ರಿ, ಅದು ಸುಬ್ರಾಯ ಧರ್ಮಛತ್ರ ಅಂತ. ಅದು ಉಪಯೋಗಕ್ಕೆ ಆಗ್ತಾ ಇರಲಿಲ್ಲ. ಉಪಯೋಗ ಮಾಡೋ ಹಾಗೆ ಮಾಡಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಎಲ್ಲರೂ ಸಹಕಾರದಿಂದ ಒಂದು ಇದೇ ಥರ ಸಭಾಂಗಣವನ್ನು ಮಾಡಿದ್ವಿ. ಸುಮಾರು 250 ಜನ ಕೂತು ಊಟ ಮಾಡ್ಬೋದು, ಅಷ್ಟು ವಿಶಾಲವಾಗಿ ಸಭಾಂಗಣವನ್ನು ಮಾಡಿದ್ದೀವಿ. ನಮಗೆ ಅದರಲ್ಲಿ ಏನು ಆದಾಯದ ಯಾವ ಇದಿಲ್ಲದೆ ಇದ್ದರೂ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಂದು ಹಿರಿಯರ ಕೊಟ್ಟಂಥ ಜಾಗವನ್ನು ನಾವು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಸಮಾಜಮುಖ ಕೆಲಸ ಮಾಡಿ. ಹಾಗೆಯೇ ಇನ್ನೊಂದು ಕೆಲಸವನ್ನು ಈಗ ತೊಗೊಂಡಿದ್ದೀವಿ. ಸ್ವಲ್ಪ ಸಮಸ್ಯೆಗಳು ಎದುರಾಗಿದೆ, ಕೋರ್ಟಿನ ಸಮಸ್ಯೆಗಳು. ಇನ್ನೊಂದು 110 ವರ್ಷದ ಒಂದು ಸಂಸ್ಥೆ, ಅದು ಯೋಗ ನರಸಿಂಹ ಕೋಆಪರೇಟಿವ್ ಸೊಸೈಟಿ. ಅಲ್ಲಿ ಹುದ್ದೆಗಿದ್ದೆಲ್ಲ ಉಂಟು, ಕೋಆಪರೇಟಿವ್ ಆದ್ದರಿಂದ ಸ್ವಲ್ಪ ಹುದ್ದೆಗಳೆಲ್ಲ ಇದೆ. ಅದರಲ್ಲಿ ಅಧ್ಯಕ್ಷನ್ ಮಾಡಿಬಿಟ್ಟಿದ್ದಾರೆ. ಆದರೆ ನಾವು ಅದು ತುಂಬ ಮುಚ್ಚೋಗೋ ಸ್ಥಿತಿಯಲ್ಲಿತ್ತು. ಲಿಟಿಗೇಷನ್ ಇದು ಮಾಡಿ ಎಲ್ಲ ಮಾಡಿಬಿಟ್ಟು ಆದರೂ ಅದನ್ನು ಉಳಿಸಿ ಮತ್ತು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಅದರದ್ದೇ ಆದ ಒಂದು ಜಾಗವನ್ನು ಮಾಡಿ ಕಟ್ಟಡ ಕಟ್ಟಿ ಅದನ್ನು ಅಭಿವೃದ್ಧಿ ಮಾಡಿ ಎಲ್ಲ ಆದಾಯದ ವ್ಯವಸ್ಥೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಇದರಲ್ಲಿ ಅದೋ ಒಂದು ಕೋರ್ಟ್ ಕೇಸಲ್ಲಿ ಅದು ಸಿಗಾಕೊಂಡಿದೆ. ಬಿಟ್ಟು ಅಲ್ಲೂ ಅಷ್ಟೇ ಯಾವುದೇ ಆಶಯಗಳನ್ನು ನಾವು ಇಟ್ಕೊಂಡಿಲ್ಲ. ಅಂದರೆ ಲಾಭಾಂಶ ನಮ್ಗೆ ಬರಬೇಕು ಅನ್ನೋದಾಗಲಿ ಅಥವಾ ನಮ್ಮ ಹೆಸರು ಬರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಒಂದು ಹೇಳಿದಾಗೇ ಮೇಡಮ್ನ ಹೇಳಿದಾಗೆ ನಿಸ್ವಾರ್ಥವಾಗಿ ನಾವು ಮಾಡಬೇಕು ಅನ್ನೋಂಥದ್ದು. ಹಾಗೆ ಇದರಲ್ಲಿ ಸಮಸ್ಯೆ ಕೆಲವು ಬರ್ತವೆ. ನಿಸ್ವಾರ್ಥವಾಗಿ ನಾವು ಮಾಡೋಕ್ಕೆ ಹೋದಾಗ ಆರ್ಥಿಕ ಸಹಾಯನೂ ಬೇಕಾಗ್ತದೆ. ಆವಾಗ ಮನೆ ಕಡೆಯಿಂದನೂ ಕೆಲವು ಸಮಸ್ಯೆಗಳು ಬರ್ತವೆ. ಯಾಕೆಂದರೆ ನಾವು ಕಾಣದ ಹಾಗೆ ತೊಡಗಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮನೆಯವರಿಗೆ ಕಾಣದ ಹಾಗೆ ತೊಡಗಿಸುವಂಥ ಸ್ಥಿತಿ ಹೇಳ್ಕೊಳ್ಳೋ ಹಾಗಿಲ್ಲ. ಇಲ್ಲ, ಈಗ ನಮ್ಮ ಮನೆಯಲ್ಲಿಲ್ಲ, ಆದ್ರಿಂದ ಇಂತಹ ಸ್ಥಿತಿಗಳಾಗ್ತದೆ. ಹಾಗಾಗಿ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿಗಳಿರುತ್ತೆ. ಆಮೇಲೆ ಕೆಲವು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗ್ತದೆ. ಸೊ ಆಮೇಲೆ ಇದರಲ್ಲಿ ಬರೀ ಹಣ ಒಂದೇ ಅಲ್ಲ, ಹೇಳಿದಾಗೆ ಕೈ ಕೆಲಸ ಮಾಡಬೇಕು. ಇದರಲ್ಲಿ ಕೈ ಕೆಲಸ ಮಾಡುವಿಕೆ ಮೇಲೆ ಮಾತ್ರ ನಮ್ಮ ಗ್ರಾಮದ ಜನ ನಮ್ಗೆ ತುಂಬ ಸಹಕಾರ ಮಾಡಿದ್ದಾರೆ. ಅದನ್ನು ಕ್ಲೀನಿಂಗ್ ಮಾಡೋದಕ್ಕೆ ನಾವು ಯಾರು ದುಡ್ಡು ಹಾಕಲಿಲ್ಲ. ಎಲ್ಲ ಮನೆಯವರು ಬರಬೇಕು, ಅವ್ರ ಕೈಲಿ ಆಗೋಷ್ಟು ಕೆಲಸ ಮಾಡಬೇಕು. ಅವ್ರು ಒಂದು ತಿಂಡಿ ತಿನ್ಕೊಂಡು ಹೋಗೋದು ಅಷ್ಟೇ, ಶ್ರಮದಾನದ ರೂಪದಲ್ಲಿ. ಸುಮಾರು ಅದನ್ನು ಮಾಡಿದರೆ ನಮ್ಗೆ ಒಂದು 5-6 ಲಕ್ಷ ರೂಪಾಯಿ ಉಳಿದಿದೆ. ಆ ಶ್ರಮದಾನದನ್ನೇ 5-6 ಲಕ್ಷ ರೂಪಾಯಿ ಉಳಿತು. ಎಲ್ಲ ವಯಸ್ಸಾದವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಗುಡ್ಲಿ ಕೆಲಸ ಮಾಡೋರು ಗುಡ್ಲಿ ಕೆಲಸ ಮಾಡಲಿ, ಇವತ್ತು ಮಣ್ಣು ಎತ್ತಾಕೋರು ಮಣ್ಣು ಎತ್ತಾಕಿ, ಯಾವ ಕೆಲಸಗಳಾಗ್ತದೋ ಅದು. ಇವು ತುಂಬ ವಯಸ್ಸಾಗಿದೆಯಾ, ಸರ್ವಿಸ್ ಮಾಡಿ, ಏನು ಆಯಿತು, ನೀರು ಕೊಡಿಯೋರಿಗೆ ಶ್ರಮ ಪಡ್ತಿದ್ದಾರೆ, ಅವ್ರಿಗೆ ನೀರು ತೆಗೆದು ಸಪ್ಲೈ ಮಾಡಿ. ಅದು ಒಂದು ಇದೆ ಸೇವೆ. ಆ ರೀತಿಯ ಒಂದು ವ್ಯವಸ್ಥೆ ಮಾಡಿ, ನೀರು ಕೊಡಿ, ಕಾಫಿ ಕೊಡಿ, ಅಷ್ಟು ಮಾಡಿ. ಇಲ್ಲ ನೀವೇ ಬಂದು ಮಾಡಿ. ಸ್ವತಃ ನಾವು ಇವನು ಡಿಗ್ರಿವರೆಗೂ ನಾವು ದುಡ್ಡು ಕೊಟ್ಟಿಲ್ಲ. ಆಗ ಅವರೇ ಮಾಡೋದು ವಾಲಂಟ್ರಿಯಾಗಿ. ಆ ಪದಾರ್ಥಗಳನ್ನು ಅಷ್ಟೇ ವಾಲಂಟ್ರಿ ಅವರೇ ತಂದು ಹಾಕಿ ಮಾಡೋದು, ಸೇವೆ ಮಾಡೋದು. ಶ್ರಮಪಟ್ಟು ಮಾಡಿದ್ದಾರೆ, ಬೆಳಗಿಂದ ಕೆಲಸ ಮಾಡ್ತಾರೆ. ಅವರಿಗೆ ಕಾಫಿ ತಿಂಡಿ ಎಲ್ಲ ಇದೆಲ್ಲವನ್ನು ಸೇವಾ ಮನೋಭಾವದಿಂದ ಮಾಡಿದ್ದೀವಿ. ಯಾರು ಆಸೆಯನ್ನು ಇಟ್ಕೊಂಡಿಲ್ಲ. ಅಥವಾ ಕೆಲವರು ಹಣವನ್ನು ಕೆಲವರು ತೊಡಗಿಸಿದ್ದಾರೆ.
ಮಾಡಿದ್ದೀವಿ. ಇನ್ನೂ ಮಾಡಬೇಕು ಅನ್ನೋ ಹಂಬಲ ಇದೆ, ಆದರೆ ದೇವರು ಕರುಣಿಸ್ಬೇಕಷ್ಟೇ. ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಹಿತ್ಯ ಬೆಳಗ್ದವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ನಾವು ಆ ಥರದ ಸಾಹಿತ್ಯದ ಸೇವೆ ಕಡಿಮೆ ಮಾಡಿದ್ದೀವಿ. ಆದರೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾರೋ ದಾನಿಗಳು ಕೊಡ್ತಾರೆ, ಅದನ್ನು ಒಂದು ಸಂಸ್ಥೆ ಮೂಲಕ ಕೊಡುವಂಥ ಒಂದು ವ್ಯವಸ್ಥೆ, ಅದಕ್ಕೊಂದು ಕ್ರಮಬದ್ಧತೆ, ವ್ಯವಸ್ಥಿತ ಕ್ರಮಬದ್ಧತೆಯನ್ನು ಮಾಡಿ ಪ್ರತಿ ವರ್ಷ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹೀಗೆ ಹಲವು ವಿಧಾನಗಳಲ್ಲಿ ಮಾಡ್ತಾಯಿದ್ದೀವಿ. ಆದರೆ ಅದು ನಾನು ಹೇಳ್ಕೊಳ್ಳೋವಂಥದ್ದಲ್ಲ, ಯಾಕೆಂದರೆ ಎಲ್ಲರ ಕೈಗಳ ಸಹಕಾರ ನನ್ನೊಬ್ಬನ ಸಹಕಾರ ಅಲ್ಲ ಅಂತ ನಾನು ಭಾವಿಸಿದ್ದೆ. ಇಷ್ಟು ಹೇಳಿ ನನ್ನ ಮಾತನ್ನು